ಬೈಬಲ್ ಹೀಗೆ ಹೇಳ್ತಾ ಇದೆ, ಹಗಲಿರುಳು ಧರ್ಮಶಾಸ್ತ್ರವನ್ನು ಧ್ಯಾನಿಸುವುದು ಅಂದ್ರೆ ದೇವರ ವಾಕ್ಯದಲ್ಲಿ ಆನಂದ ಪಟ್ಟು ಅದನ್ನೇ ಹಗಲಿರುಳು ಧ್ಯಾನ ಮಾಡುವುದು ಏನಾಗಿದ್ದಾನಂತೆ? ಧನ್ಯನಾಗಿದ್ದಾನಂತೆ. ಮತ್ತು ಅಂಥವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತೆ ಮತ್ತು ಅದರಂತೆ ಅವನ ಕೈ ಹಾಕುವ ಎಲ್ಲಾ ಕೆಲಸಗಳು ಏನಾಗುತ್ತಂತೆ? ಸಫಲವಾಗುತ್ತೆ ಅಂತ ಬೈಬಲ್ ಹೇಳ್ತಾ ಇದೆ. ಓಕೆನಾ? ನೋಡಿ, ನಮ್ಮ ಜೀವಿತದಲ್ಲಿ ನಾವು ಅನೇಕ ಕನಸುಗಳನ್ನು ಕಟ್ಟಿಕೊಂಡಿರ್ತೀವಿ. ಏನ್ ಕಟ್ಕೊಂಡಿರ್ತೀವಿ? ನಮ್ಮ ವಿಷಯದಲ್ಲಿ ಕನಸು ಕಟ್ಕೊಂಡಿರ್ತೀವಿ, ನಮ್ಮ ಕುಟುಂಬದ ವಿಷಯದಲ್ಲಿ ಕನಸು ಕಟ್ಕೊಂಡಿರ್ತೀವಿ, ಅಥವಾ ನಮ್ಮ ಮಕ್ಕಳ ವಿಷಯದಲ್ಲಿ ನಾವು ಕನಸುಗಳನ್ನು ಕಟ್ಕೊಂಡಿರ್ತೀವಿ. ಕನಸುಗಳಂದ್ರೆ ಅವನ್ನ ಈ ರೀತಿ ಓದಿಸ್ಬೇಕು, ಅವನ್ನ ಆ ರೀತಿ ಓದಿಸ್ಬೇಕು, ಅವನ್ನ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಹೌದಾ, ಪೊಲೀಸ್ ಮಾಡಬೇಕು, ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿ ಮಾಡಬೇಕು, ಅಥವಾ ಔಟ್ ಆಫ್ ಕಂಟ್ರಿ ಎಲ್ಲಿ ನಾವು ಓದಿಸ್ಬೇಕು, ಅಲ್ಲಿ ಜಾಬ್ ಮಾಡಿಸ್ಬೇಕು, ಮನೆ ಕಟ್ಟಬೇಕು, ಹೌದಾ. ಇವಲ್ಲದೆ ಹಲವಾರು ಕನಸುಗಳನ್ನು ನಮ್ಮ ಜೀವಿತದಲ್ಲಿ ನಾವು ಕಟ್ಕೊಂಡಿರ್ತೀವಿ, ನಮ್ಮ ಕುಟುಂಬದ ವಿಷಯದಲ್ಲಿ ಕಟ್ಕೊಂಡಿರ್ತೀವಿ, ನಮ್ಮ ವಿಷಯದಲ್ಲಿ ತಂದೆ ತಾಯಿಗಳು ಕಟ್ಟಿಕೊಂಡಿರ್ಬೋದು, ಅಥವಾ ನಾವು ನಮ್ಮ ಮಕ್ಕಳ ಜೀವನದಲ್ಲಿ ಕೂಡ ಕಟ್ಟಿಕೊಂಡಿರ್ಬೋದು ಕನಸುಗಳು. ಆದರೆ ಈ ಕನಸುಗಳು ಬಹಳ ನೆರವೇರೋದು ಕಡಿಮೆ. ಏನಾಗಿರ್ತವೆ? ನೆರವೇರುವಂತದ್ದು ಕಡಿಮೆ, ಸಕ್ಸಸ್ ಆಗೋದು ಬಹಳ ಕಡಿಮೆ, ಇದರಲ್ಲಿ ಜಯ ಕಾಣುವಂಥದ್ದು ಬಹಳ ಕಡಿಮೆ. 100ಗೆ ಏನಿಲ್ಲ ಅಂದ್ರೆ ಒಂದು 10-20 ಮಾತ್ರ ನಾವು ಸಕ್ಸಸ್ ಕಂಡಿರ್ತೀವಿ. ಉಳಿದಿದ್ದಲ್ಲಿ ಏನಾಗಿರ್ತವೆ? ಫೇಲ್ ಆಗಿರ್ತವೆ, ಬಿದ್ದೋಗಿರ್ತವೆ, ಫೇಲ್ ಆಗಿರ್ತವೆ. ಅದರಲ್ಲಿ ನಾವು ರೀಚ್ ಆಗೋಕೆ ಸಾಧ್ಯವಾಗಲ್ಲ. ಇನ್ನು ಕೆಲವೊಂದಾದ್ರೆ ನಾವು ಅಂದುಕೊಂಡಿದ್ದು ಒಂದು ನಡೆಯಲ್ಲ. ಏನಾಗಲ್ಲ? ಒಂದು ನಡೆಯಲ್ಲ. ನಾವು ಕೈ ಹಾಕುವ ಕೆಲಸಗಳೆಲ್ಲ ಫೇಲ್ ಆಗ್ತಾನೆ ಇರ್ತವೆ. ನಾವು ಆ ಇಂಟ್ರೆಸ್ಟ್ ಹೋಗ್ಬೇಕು ಅನ್ಕೋತೀವಿ, ಆ ಜಾಬ್ ಮಾಡ್ಬೇಕು ಅನ್ಕೋತೀವಿ, ಇದು ಮಾಡ್ಬೇಕು ಅನ್ಕೋತೀವಿ, ಆ ವ್ಯಾಪಾರ ಈ ವ್ಯಾಪಾರ ಏನೆಲ್ಲ ಅಂದ್ಕೊಳ್ತೀವಿ, ಒಂದು ಆಗೋದಿಲ್ಲ. ಅದಕ್ಕೆಲ್ಲ ಕಾರಣ ಏನೆಂದರೆ ನಾವು ದೇವರಿಗೆ ಒಳಗಾಗಲ್ಲ. ಏನಾಗಲ್ಲ ನಾವು? ನೋಡಿ, ಅದಕ್ಕೆ ಇಲ್ಲಿ ಬೈಬಲ್ ವಾಕ್ಯ ಹೇಳುತ್ತೆ, ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನ ಮಾಡುವವನು ಧನ್ಯನಂತೆ. ಏನಂತೆ ಅವನು? ಧನ್ಯನು. ಓಕೆ, ಇದು ಒಂದ್ ಕಡೆ ಹಿಂಗಾದರೆ ಇನ್ನೂ ನಾವು ಫಲ ಕೊಡಕ್ಕಾಗಲ್ಲ. ಜಾಸ್ತಿ ಏನ್ ಕೊಡಕ್ಕಾಗಲ್ಲ? ನಾವೆಲ್ಲ ಫಲ ಕೊಡಕ್ಕಾಗಲ್ಲ. ಅಂದ್ರೆ ನಮ್ಮ ಲೈಫ್ ಅಲ್ಲಿ ನಾವು ಸರಿಯಾಗಿ ಬೆಳೆಯಕ್ಕಾಗಲ್ಲ, ಅಭಿವೃದ್ಧಿ ಕಾಣಲ್ಲ, ಸಮೃದ್ಧಿ ಕಾಣಲ್ಲ, ಮೇಲೇಳಿಗೆ ಕಾಣಲ್ಲ, ಸಕ್ಸಸ್ ಕಾಣಲ್ಲ. ಯಾಕೆಂದ್ರೆ ನಾವು ಬಾಡಿದ ಮರದಂತೆ ಇರ್ತೀವಿ. ಏನಾಗಿರ್ತೀವಿ ನಾವೆಲ್ಲ? ಬಾಡಿದ ಮರದಂತೆ ಇರ್ತೀವಿ. ಇದು ಹಿಂಗಾದ್ರೆ ದೇವರ ರಾಜ್ಯದಲ್ಲಿ ಕೂಡ ನಾವು ಫಲ ಕೊಡಕ್ಕಾಗಲ್ಲ, ಒಂದು ಆತ್ಮರಕ್ಷಣೆ ಮಾರ್ಗಕ್ಕೆ ನಡ್ಸಕ್ಕಾಗಲ್ಲ, ಒಂದು ರೋಗಿಗಳನ್ನ ಗುಣಪಡಿಸಕ್ ಆಗಲ್ಲ, ಒಂದು ದೆವ್ವ ಬಿಡ್ಸಕ್ಕಾಗಲ್ಲ, ಒಂದು ಸ್ವಸ್ಥತೆ ಮಾಡಕ್ಕಾಗಲ್ಲ. ಯಾಕೆಂದ್ರೆ ನಾವು ಫಲಿಸ್ತಾ ಇಲ್ಲ. ನಾವೇನ್ ಮಾಡ್ತಾ ಇಲ್ಲ? ಫಲಿಸ್ತಾ ಇಲ್ಲ. ಇವೆಲ್ಲದಕ್ಕೆ ಮೇನ್ ರೀಸನ್ ಏನಂದ್ರೆ ನಾವು ದೇವರ ವಾಕ್ಯದಲ್ಲಿ ಆನಂದ ಪಡ್ತಾ ಇಲ್ಲ, ಮತ್ತು ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇಲ್ಲ ನಾವೆಲ್ಲ? ನೋಡಿ, ವಾರ ವಾರ ನಾವು ಬರ್ತೀವಿ, ವಾಕ್ಯ ಕೇಳ್ತೀವಿ, ಹೋಗ್ತಾ ಇದೀವಿ. ವಾರ ವಾರ ಬರ್ತೀವಿ, ವಾಕ್ಯ ಕೇಳ್ತೀವಿ, ಅಥವಾ ದಿನ ವಾಕ್ಯ ಕೇಳ್ತಾ ಇರ್ಬೋದು. ಆದ್ರೆ ಅದರಿಂದ ನಮಗೆ ಏನ್ ಬರ್ತಾ ಇಲ್ಲ? ಏನು ಬರ್ತಾ ಇಲ್ಲ ಅಂತ ಹೇಳ್ಬೋದು. ಏನು ಬರ್ತಾ ಇಲ್ಲ. ಯಾಕೆಂದ್ರೆ ನಾವು ಅದನ್ನ ಧ್ಯಾನ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇಲ್ಲ? ಅದನ್ನ ಧ್ಯಾನ ಮಾಡ್ತಾ ಇಲ್ಲ. ಈಗ ನೋಡಿ, ನಾವು ಒಂದು ಕೆಲವೊಂದು ಏನಂತ ಹೇಳ್ಬೋದು, ಅಡ್ಮಿಷನ್ಸ್ ಬರ್ತಾವಲ್ವಾ, ಅಡ್ಮಿಷನ್ ಹೋಗಿರ್ತೀವಿ. ಅಲ್ಲಿ ಹೋದಾಗ, ಅಥವಾ ಅಲ್ಲಿ ಹೋಗಿರ್ಬೋದು, ಅಥವಾ ಬ್ಯಾಂಗ್ಳೂರು ಅಥವಾ ಬೇರೆ ಬೇರೆ ಊರಿಗೆ ಹೋದಾಗ, ಒಂದು ಪಾರ್ಕ್ ಹೋಗುವಾಗ ಅಲ್ಲಿ ಬಂದು ನಾವು ನೋಡಿ ಬಂದು ಅದ್ರ ಬಗ್ಗೆ ಏನ್ ಮಾಡ್ತೀವಿ ನಾವೆಲ್ಲ? ಮಾತಾಡಿಕೊಳ್ತೀವಿ. ಏನ್ ಮಾಡ್ತೀವಿ ನಾವೆಲ್ಲ? ಮಾತಾಡಿಕೊಳ್ತೀವಿ. ಹೌದಾ, ಆ ಪಾರ್ಕ್ ಅಲ್ಲಿ ಹೆಂಗಿತ್ತು, ಇಲ್ಲಿದ್ರು ಜನ,
ಅಲ್ಲಿ ಕುತ್ಕೊಂಡಿದ್ರು, ಅಲ್ಲಿ ಅವು ಇದೆ ಇವು ಇದೆ ಏನೇನೋ ಏನ್ ಮಾಡ್ತೀವಿ ನಾವೆಲ್ಲ ಮಾತಾಡ್ತೀವಿ. ಆ ಊರಲ್ಲಿ ಹೋಗಿದ್ದೀವಿ, ಚೆನ್ನಾಗಿತ್ತು, ವಾತಾವರಣ ಚೆನ್ನಾಗಿತ್ತು, ಸ್ಥಳ ಚೆನ್ನಾಗಿತ್ತು, ಆ ಪ್ಲೇಸಸ್ ಚೆನ್ನಾಗಿದ್ವು, ಹಲವಾರು ಸಂಗತಿಗಳನ್ನು ಹಲವಾರು ವಿಷಯಗಳನ್ನ ನಾವ್ ಏನ್ ಮಾಡಿಕೊಳ್ತೀವಿ, ಮಾತಾಡಿಕೊಳ್ತೀವಿ. ಹೌದಾ? ಅಲ್ಲಿ ಆಟ ಆಡೋದು ಇವು ಚೆನ್ನಾಗಿದ್ವು, ಇವು ಚೆನ್ನಾಗಿದ್ವು, ಅವು ಚೆನ್ನಾಗಿದ್ವು, ನೂರಾರು ಮಾತಾಡ್ತೀವಿ ಆಗ್ಲಿ. ಬಟ್ ಅದೇ ದೇವರ ಬಳಿಗೆ ಬಂದಾಗ, ದೇವರ ಸಭೆಗೆ ನಾವು ಬಂದಾಗ, ದೇವರ ವಾಕ್ಯಗಳನ್ನ ಕೇಳಿದಾಗ ವಾಕ್ಯಗಳನ್ನ ಮಾತನಾಡೋದು ಬಹಳ ಕಡಿಮೆ. ನಾವೆಲ್ಲ ಏನ್ ಮಾಡ್ತೀವಿ, ನಾವೆಲ್ಲ ಕಡಿಮೆನ ಜಾಸ್ತಿ ಮಾತಾಡ್ತೀವ? ಬಹಳ ಕಡಿಮೆ. ಇವಾಗ ಕೇಳಿರ್ತೀವಿ, ಮರ್ತೋಗ್ಬಿಟ್ಟಿರ್ತೀವಿ. ಇವಾಗ ಮಾತಾಡಿರ್ತೀವಿ, ನಾವೆಲ್ಲ ಏನ್ ಮಾಡ್ತೀವಿ, ಮರ್ತೋಗ್ಬಿಟ್ಟಿರ್ತೀವಿ. ವಾಕ್ಯ ಹೆಂಗಿತ್ತಂದ್ರ ಚೆನ್ನಾಗಿತ್ತಂತಾರ ಜನ. ಏನಂತಾರ? ಚೆನ್ನಾಗಿತ್ತು. ಅದ್ರ ಏನ್ ಅನ್ಸಿದೆ, ಏನ್ ಟಚ್ ಆಯ್ತು, ಏನ್ ಮಾತಾಡಿದ್ರು ದೇವ್ರು ನಮ್ಮ ಹತ್ರ, ಏನ್ ಮಾತಾಡಿದ್ರು, ಏನ್ ವಾಕ್ಯ ಟಚ್ ಆಯ್ತು, ನಾನು ಇದ್ರಲ್ಲಿ ಬುದ್ಧಿ ಹೋಗಿದ್ರೆ ಬಲಪಡಿಸ್ತಾನ ಇಲ್ಲ, ಅದು ಯಾವುದೊಂದು ನಾವು ಗಮನಕ್ಕೆ ತಂದುಕೊಳ್ಳಕ್ಕೆ ಸುಮ್ನೆ ಹೋಗ್ತಾವೆ ಬರ್ತಾ ಇರ್ತೀವಿ. ಹೌದಾ? ಆದ್ದರಿಂದ ನಾವು ಜಾಸ್ತಿ ಫಲ ಕೊಡಕ್ ಆಗ್ತಾ ಇಲ್ಲ. ಆದ್ದರಿಂದ ನಮ್ಮ ಕೈ ಕೆಲಸಗಳು ಸಫಲವಾಗ್ತಾ ಇಲ್ಲ. ಆದ್ದರಿಂದ ನಮ್ಮ ಜೀವಿತ ಬಾಡಿ ಹೋಗ್ತಾ ಇದೆ. ಹೌದಾ? ಏನಾಗ್ತಾ ಇದೆ? ನಮ್ಮ ಜೀವಿತಗಳು ಬಾಡಿ ಹೋಗ್ತಾ ಇದೆ. ನೋಡಿ, ಇಲ್ಲಿ ಬೈಬಲ್ ಏನ್ ಹೇಳುತ್ತೆ? ವಾಕ್ಯದಲ್ಲಿ, ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನು, ಅದನ್ನೇ ಹಗಲಿರುಳು ಧ್ಯಾನ ಮಾಡುವವನು ಧನ್ಯನು ಎಂಬುದಾಗಿ ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, ಅವನು ನೀರಿನ ಕಾಲುಗಳ ಬಳಿಯಲ್ಲಿ ಬೆಳೆದಿರುವ ಮರದಂತೆ ಇರುತ್ತಾನಂತೆ. ನೀರಿನ ಕಾಲುಗಳ ಬಳಿಯಲ್ಲಿ ಬೆಳೆದಿರುವ ಮರದಂತೆ ಇರುತ್ತಾನಂತೆ. ಮತ್ತು ಅಂತ ಮರವು ಏನಾಗುತ್ತಂತೆ? ತಕ್ಕ ಕಾಲದಲ್ಲಿ ಫಲ ಕೊಡುತ್ತೆ, ಅದರ ಎಲೆ ಎಂದಿಗೂ ಬಾಡಿ ಹೋಗುವುದಿಲ್ಲ. ಅದರಂತೆ ಅವ್ರು ಮಾಡುವ ಕೈ ಕೆಲಸಗಳೆಲ್ಲ ಸಫಲವಾಗುತ್ತದೆ. ಹೌದಾ? ನಾವು ನೋಡೋಣ, ಇಲ್ಲಿ ಒಂದೊಂದಾಗಿ ನೋಡೋಣ. ನೋಡಿ, ನೀರು ಅಂದ್ರೆ ವಾಕ್ಯ. ಹೇಳಿ, ನೀರಂದ್ರೆ ವಾಕ್ಯ ಅಂತ ಹೇಳಿ. ನೀರಂದ್ರೆ ವಾಕ್ಯ. ನೀರಂದ್ರೆ ವಾಕ್ಯ. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ, ಅಂದ್ರೆ ಬಳಿ ಅಂದ್ರೆ ಏನು? ಸಭೆ. ಹೇಳಿ, ಸಭೆ ಅಂತ ಹೇಳ್ರಿ. ಕಾಲುವೆ ಅಂದ್ರೆ ಒಂಥರ ಸಭೆ. ಅದರ ಬಳಿಯಲ್ಲಿ ಬೆಳೆದಿರುವ ಮರ ಅಂದ್ರೆ ಯಾರು? ನಾನು ನೀನು. ಹೇಳಿ, ನಾನು ನೀನು ಅಂತ ಹೇಳಿ. ನಾನು ನೀನು. ಈ ನಾನು ನೀನಾದಂತ ನಾವೆಲ್ಲರೂ ಏನಾಗಿರ್ಬೇಕಂತೆ? ಆ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದಂತೆ ಇರ್ಬೇಕಂತೆ. ಏನಾಗಿರ್ಬೇಕಂತೆ? ಮರದಂತೆ ಇರ್ಬೇಕು. ಅಂತ ಮರವು ತಕ್ಕ ಕಾಲದಲ್ಲಿ ಏನ್ ಕೊಡುತ್ತಂತೆ? ಫಲ ಕೊಡುತ್ತೆ. ಮತ್ತು ಅದರ ಎಲೆ ಎಂದಿಗೂ ಬಾಡಿ. ಇದು ನಮಗೆ ಪಾಯಿಂಟ್. ನೋಡಿ, ಅಂತ ಮರವು ಏನಾಗಿರುತ್ತಂತೆ ಗೊತ್ತಾ? ಫಲ ಕೊಡುತ್ತಂತ ಹೇಳಿ. ಫಲ ಕೊಡುತ್ತಂತ ಹೇಳಿ. ಫಲ ಕೊಡ್ಬೇಕು ನಾವೆಲ್ಲರೂ. ಹೇಳಿ, ಫಲ ಕೊಡ್ಬೇಕಂತ ಹೇಳಿ. ನಾವು ಹಂಗೆ ಇರ್ಬಾರ್ದು, ಅದೇ ಜೀವಿತ ನಮ್ದಾಗಿರ್ಬಾರ್ದು. ನಾವು ಫಲಭರಿತರಾದಂತ ಮರಗಳಾಗಿರ್ಬೇಕು ಅನ್ನೋದೇ ದೇವರ ಉದ್ದೇಶ. ನಾವು ಆತ್ಮದಲ್ಲಿ ಫಲ ಕೊಡಬೇಕು, ಲೋಕದಲ್ಲಿ ಫಲ ಕೊಡಬೇಕು. ಹೌದಾ? ಎಲ್ಲದರಲ್ಲಿ ಫಲ ಕೊಡಬೇಕು. ಈಗ ನಿಮ್ಮ ಮಕ್ಕಳು ಇರ್ತಾರೆ ಇಲ್ಲಿ, ಚಿಕ್ಕ ಮಕ್ಕಳು, ಅವ್ರ ಹಂಗೆ ಇದ್ರೆ ಇಷ್ಟನಾ? ಇಲ್ಲ ಅವ್ರು ಬೆಳೆದು ದೊಡ್ಡವರಾಗೋದು ಇಷ್ಟನಾ? ಓದುವುದು ಇಷ್ಟನಾ? ಅದರಲ್ಲೇ ಓದ್ಕೊಂತಿರ್ಬೇಕಿಲ್ಲ, ಅವ್ರು ಏನೋ ಜಾಬ್ ಮಾಡ್ಬೇಕಂತ ಇಷ್ಟಪಡ್ತೀರಾ? ಹಾಗೆ ನಾವು ಕೂಡ ಆತ್ಮೀಯದಲ್ಲಿ ಕೂಡ ಫಲ ಕೊಡ್ಬೇಕು. ನಾವ್ ಏನ್ ಕೊಡ್ಬೇಕು? ನಾವೆಲ್ಲ ಹೇಳಿ, ಆತ್ಮದಲ್ಲಿ ಫಲ ಕೊಡ್ಬೇಕಂತ ಹೇಳಿ. ಸುವಾರ್ತೆ ಸಾರೋದು, ಇತರಗಾಗಿ ಪ್ರಾರ್ಥಿಸುವುದು, ಆತ್ಮಗಳ ರಕ್ಷಣೆ ಮಾರ್ಗದಲ್ಲಿ ನಡೆಸುವುದು, ಇವೆಲ್ಲ ಆತ್ಮೀಯ ಫಲಗಳೇ. ಆತ್ಮ ಫಲಗಳಂತೇಳಿ ಕ್ಷಮಿಸುವಂಥದ್ದು, ದಯ ತೋರುವಂಥದ್ದು, ಕರುಣೆ ತೋರುವಂಥದ್ದು, ದೇವರ ಬಳಿಗೆ ಅನೇಕರನ್ನು ನಡೆಸುವಂಥದ್ದು. ಹೌದಾ? ಸೇವೆ ಮಾಡುವಂಥದ್ದು, ಸೇವೆಗೆ ಸಪೋರ್ಟ್ ಮಾಡುವಂಥದ್ದು, ಇವೆಲ್ಲ ಆತ್ಮ ಫಲಗಳೇ. ಆತ್ಮ ಫಲಗಳಂತೇಳಿ ಆತ್ಮದಲ್ಲಿ ನೀನು ಫಲಿಸುವಂಥದ್ದು. ಇವೆಲ್ಲ ದೇವರ ಮಗುವಾಗಿ ಈ ಲೋಕದಲ್ಲಿ ನೀನು ಏನ್ ಮಾಡ್ಬೇಕಾಗಿದೆ? ಫಲಿಸಬೇಕಾಗಿದೆ. ಮತ್ತು ಲೋಕದಲ್ಲಿ ನೀನು ವಿದ್ಯಾಕಾರಣವಾಗಿ ನಿನ್ನ ತಂದೆ ತಾಯಿಗೆ ನೀನ್ ಏನ್ ಮಾಡ್ಬೇಕು? ಫಲ ಕೊಡಬೇಕು. ಫಲ ಅಂದ್ರೆ ನೀನ್ ಬೆಳಿಬೇಕು, ಜಾಬ್ ಮಾಡ್ಬೇಕು, ಏನೋ ಒಂದು ಕೆಲಸ ಮಾಡ್ಬೇಕು, ತಂದೆ ತಾಯಿಗಳು ನೋಡ್ಕೊಳ್ಬೇಕು. ಹೌದಾ? ಸಭೆಗೆ ಬರ್ಬೇಕು, ಆರಾಧಿಸ್ಬೇಕು. ಇವೆಲ್ಲ ಫಲಗಳು ನಾವೆಲ್ಲ ಕೊಡ್ಬೇಕಾಗಿದೆ. ಹೇಳಿ, ಫಲ ಕೊಡ್ಬೇಕಾಗಿದೆ ಅಂತ ಹೇಳಿ. ಅದರಂತೆ ಮತ್ತು ನೋಡಿ, ಅದರ ಎಲೆ ಎಂದಿಗೂ ಬಾಡಿ ಹೋಗೋದಿಲ್ಲ. ಹೇಳಿ, ಬಾಡಿ ಹೋಗೋದಿಲ್ಲ ಅಂತ ಹೇಳಿ. ಆದ್ರೆ ನಾವೇನಾಗ್ತಾ ಇದೀವಿ? ಬಾಡಿ ಹೋಗ್ತಾ ಇದೀವ? ಇಲ್ಲ, ನಾವು ಚೆನ್ನಾಗಿದೀವ? ಒಂದಿನ ಆರೋಗ್ಯ ಚೆನ್ನಾಗಿದ್ರೆ ಇನ್ನೊಂದಿನ ಚೆನ್ನಾಗಿರ್ತಾ ಇಲ್ಲ. ಒಂದಿನ ಹಣ ಇದ್ರೆ ಇನ್ನೊಂದಿನ ಹಣ ಇರ್ತಾ ಇಲ್ಲ. ಒಂದಿನ ಜಯ ಇದ್ರೆ ಇನ್ನೊಂದಿನ ಜಯ ಇರ್ತಾ ಇಲ್ಲ. ಒಂದಿನ ಒಳ್ಳೆ ದಿನ ಇದ್ರೆ ಇನ್ನೊಂದಿನ ಕೆಟ್ಟದಾಗಿರ್ತದೆ. ಏನಾಗ್ತದೆ ಮತ್ತೆ ನಮ್ಮ ಲೈಫು?
ಎಲ್ಲಿ ಬಾಡಿ ಹೋಗ್ತಾ ಇದೆ ಅಂತೇಳಿ, ಸರಿಯಾಗಿ ನಿಲ್ತಾ ಇಲ್ಲ, ಒಣಗಿ ಹೋಗ್ತಾ ಇದೆ. ಏನಾಗ್ತಾ ಇದೀವಿ ನಾವೆಲ್ಲ? ಒಣಗಿ ಹೋಗ್ತಾ ಇದೀವಿ. ಯಾಕೆ ಒಣಗಿ ಹೋಗ್ತಾ ಇದೀವಿ? ಯಾಕೆ ಒಣಗಿ ಹೋಗ್ತಾ ಇದೀವಿ ನಾವೆಲ್ಲ? ಏನಾಗ್ತಾ ಇಲ್ಲ ನಾವೆಲ್ಲ? ಒಣಗಿ ಹೋಗ್ತಾ ಇದೀವಿ ನಾವೆಲ್ಲ, ಬಾಡಿ ಹೋಗ್ತಾ ಇದೀವಿ ನಾವೆಲ್ಲ. ಮತ್ತೆ ಬಾಡಬಾರ್ದಂದ್ರೆ ಎಲ್ಲಿರ್ಬೇಕು ನಾವೆಲ್ಲ? ದೇವರ ಬಳಿಯಲ್ಲಿ ಅಂತೇಳಿ, ಆಲಯದಲ್ಲಿ ದೇವರ ಬಳಿಯಲ್ಲಿ ದೇವರ ವಾಕ್ಯಗಳನ್ನ ಕೇಳುತ್ತಾ ಅದನ್ನು ಧ್ಯಾನ ಮಾಡುತ್ತಾ ಇರುವಾಗ ನಿನ್ನ ಜೀವಿತ ಎಂದಿಗೂ ಬಾಡಿ ಹೋಗೋದಿಲ್ಲ. ನಿನ್ನ ಜೀವಿತ ಯಾವಾಗ್ಲೂ ಚಿಗುರುತ್ತಾನೆ ಇರುತ್ತೆ, ಹೊಸ ಎಲೆ ಆಗಿರುತ್ತೆ. ಏನಾಗಿರ್ತದಲ್ಲ? ಹೊಸ ಎಲೆ. ನೋಡಿ, ಅದಕ್ಕೆ ಬೈಬಲ್ ವಾಕ್ಯ ಏನ್ ಹೇಳುತ್ತೆ ಗೊತ್ತಾ? ಕಡಿದ ಮರವು ಅದರ ಬೇರುಗಳು ನೀರಿನ ವಾಸನೆಯನ್ನು ಕುಡಿದು ಅದು ಚಿಗುರಾಕುತ್ತಂತೆ. ಏನಾಕುತ್ತಂತೆ? ಅದು ಮತ್ತೆ ತಿರುಗಿ ಚಿಗುರಾಕುತ್ತಂತೆ. ಅಂದ್ರೆ ಒಂದು ಕಡಿಯಲ್ಪಟ್ಟ ಮರಕ್ಕೆ ಅಷ್ಟೊಂದು ಶಕ್ತಿ ಇರುವಾಗ ನೀನು ದೇವರ ಮಗ ಹೆಂಗ ಫಲಿಸಬಹುದು ನಾವೆಲ್ಲ? ಹೌದಾ? ನಿನ್ನ ಆಸೆಗಳು ಕಡ್ದಾಕಿರ್ಬೋದು, ನಿನ್ನ ಕನಸುಗಳು ಕಡ್ದಾಕಿರ್ಬೋದು, ನಿನಗಿರುವ ಎಲ್ಲವುಗಳನ್ನು ಕಡ್ದಾಕಿರ್ಬೋದು, ಸತ್ತೋಗಿರ್ಬೋದು, ಜೀವಂತ ಇಲ್ಲದೆ ಇರ್ಬೋದು. ಆದ್ರೆ ದೇವರ ವಾಕ್ಯವನ್ನು ನೀನು ಕೇಳಿ ಅದರನ್ನು ಧ್ಯಾನ ಮಾಡುತ್ತಾ ಅದರಲ್ಲಿ ನೀನು ಧ್ಯಾನ ಮಾಡು, ಅದರನ್ನೇ ನೀನು ಹಗಲಿರುಳು ಧ್ಯಾನ ಮಾಡುವಾಗ ನೀನು ಆ ಚಿಗುರುವಂತ ಮರವಾಗಿರ್ತೀಯ. ಗೊತ್ತಾ? ನಿನ್ನ ಕನಸುಗಳು ಎಲ್ಲ ಸತ್ತೋದಂತವುಗಳಿಗೆ ಮತ್ತೆ ಚಿಗುರು ತುಂಬುವಂತದ್ದಾಗಿದೆ. ಏನು? ದೇವರ ವಾಕ್ಯ. ದೇವರ ವಾಕ್ಯ ಅಂತ ಹೇಳಿ. ಇಷ್ಟೊಂದು ಶಕ್ತಿ ಯಾವ್ದಕ್ಕಿದೆ? ಯಾವ್ದಕ್ಕಿದೆ ಹೇಳಿ? ದೇವರ ವಾಕ್ಯಕ್ಕೆ ಅಂತ ಹೇಳಿ. ದೇವರ ವಾಕ್ಯಕ್ಕೆ. ನಾವು ಈ ವಾಕ್ಯಗಳನ್ನು ಬಿಟ್ಟು ಏನೇನೋ ಮಾಡಕ್ ಹೋಗ್ತೀವಿ, ಹೌದಾ ಇಲ್ಲ? ಸಭೆ, ಸೇವೆ, ಆರಾಧನೆ, ಚರ್ಚ್ ಇವೆಲ್ಲ ಬಿಟ್ಟು ನಾವು ವಿಧವಾದ ವಿಷಯಗಳಿಗೆ ಹೋಗ್ತಾ ಇರ್ತೀವಿ. ಹೋಗೋದು ಕೆಲವು ಟೈಮ್ ಹೋಗೋದು ಇರ್ಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅದೇ ಆಗಿರ್ಬಾರ್ದು ನಮ್ಮ ಜೀವನದಲ್ಲಿ. ಹೇಳಿ, ಅದೇ ಆಗಿರ್ಬಾರ್ದು. ಇಲ್ಲ ಅಂದ್ರೆ ನೀನು ಬಿಟ್ಟು ಹೋಗ್ತೀಯ. ಏನಾಗ್ತೀಯ ನಾವೆಲ್ಲ? ಫಲ ಕೊಡಕ್ ಆಗಲ್ಲ, ಫಲಿಸಕ್ ಆಗಲ್ಲ. ಆತ್ಮೀಯದಲ್ಲಿ ಬಿದ್ದೋಗ್ಬಿಡ್ತೀಯ. ಆತ್ಮದಲ್ಲಿ ನೀನು ಸ್ಟ್ರಾಂಗ್ ಆಗಿದ್ರೆ ಲೋಕದಲ್ಲಿ ನೀನು ಸ್ಟ್ರಾಂಗ್ ಆಗಿರ್ತೀಯ. ಆತ್ಮದಲ್ಲಿ ನೀನು ಬಲಿಷ್ಠನಾಗಿದ್ರೆ ಶರೀರದಲ್ಲಿ ಕೂಡ ನೀನು ಬಲಿಷ್ಠನಾಗಿರ್ತೀಯ. ಅದಕ್ಕೆ ಬೈಬಲ್ ಹೇಳುತ್ತೆ ಗೊತ್ತಾ? ನಿನ್ನ ಆತ್ಮ ಅಭಿವೃದ್ಧಿಯಾದ ಪ್ರಕಾರ ನೀನು ಎಲ್ಲಾ ವಿಷಯದಲ್ಲಿ ಏನಾಗ್ಬೇಕಂತೆ? ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗಬೇಕು. ನೋಡಿ, ಅದಕ್ಕೆ ನೀನು ಸತತವಾಗಿ ನೋಡಿ ಪ್ರಾರ್ಥನೆ ಮಾಡೋದು ಬಿಡ್ತಾ ಇದೀಯಾ? ಅದನ್ನ ಬಿಡಬೇಡ. ಏನ್ ಮಾಡ್ಬೇಡ? ಒಂದು ವಾರ ಆಯ್ತಾ, ಹೋಗ್ಲಿ, ಇಲ್ಲ ಅಂತ ಹೇಳ್ತಿಲ್ಲ. 2ನೇ ವಾರ ಕೂಡ ಅದನ್ನ ತರಬೇಡ, 3ನೇ ವಾರ ಕೂಡ ಅದನ್ನ ತರಬೇಡ. ಅಂದ್ರೆ ಏನ್ ಹೇಳ್ತಾ ಇದೆ ಬೈಬಲ್ ವಾಕ್ಯ? ಯಾವುದನ್ನು ನೀನು ಮಾಡ್ತೀಯಲ್ಲ ಅದರಲ್ಲಿ ನಿರತನಾಗಿರ್ಬೇಕಂತ ಹೇಳಿ. ಪ್ರಾರ್ಥನೆ ಮಾಡೋದ್ರಲ್ಲಿ, ವಾಕ್ಯ ಓದೋದ್ರಲ್ಲಿ, ಆರಾಧನೆ ಮಾಡೋದ್ರಲ್ಲಿ, ಚರ್ಚ್ ಬರೋದ್ರಲ್ಲಿ, ದೇವರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ಏನಾಗಿರ್ಬೇಕು? ನಾವೆಲ್ಲ ನಿರತರಾಗಿರ್ಬೇಕು. 1 ವಾರ ಆಗಿಲ್ಲ, 2 ವಾರ ಆಗಿಲ್ಲ, ಓಕೆ, ಬಟ್ ಅದನ್ನೇ ಬಿಟ್ಕೊಡ್ಬೇಡ ಅಂತ ಹೇಳಿ. ಏನ್ ಮಾಡ್ಬೇಡ ನಾವೆಲ್ಲ? ಬಿಟ್ಕೊಡ್ಬಾರ್ದು. ಈಗ ನೋಡಿ, ಉದಾಹರಣೆ ಹೇಳ್ಬೇಕಂದ್ರೆ ನೀವು ಊಟ ಮಾಡೋದು 1 ದಿನ, 2 ದಿನ, 3 ದಿನ ಬಿಡ್ಬೋದು. 4ನೇ ದಿನ ಏನಾಗುತ್ತೆ? ವೀಕ್ನೆಸ್ ಬರುತ್ತೆ, ಬಲಹೀನರಾಗ್ತೀವಿ. ಎಲ್ಲಿ? ಯಾಕೆ? ಊಟ ಇಲ್ಲ ಅಲ್ಲಿ. ಅದಕ್ಕೆ ಏನಾಗುತ್ತೆ? ನಿಮ್ಮ ಶರೀರ ವೀಕ್ ಆಗುತ್ತೆ. ಇನ್ನೂ 1 ವಾರ ಬಿಟ್ರೆ ಇನ್ನೂ ಬಹಳ ವೀಕ್ ಆಗುತ್ತೆ. 1 ತಿಂಗಳು ಬಿಟ್ರೆ ಹೆಂಗಾಗುತ್ತೆ? ನೀನು ಇಷ್ಟು ದಪ್ಪ ಇರೋನು ತೆಳ್ಳಗಾಗ್ಬಿಟ್ಟಿರ್ತೀಯ, ಕಟ್ಟಿಗೆ ಆದಂಗ ಆಗ್ಬಿಟ್ಟಿರ್ತೀಯ. ಅವಾಗ ಎಲ್ಲ ನೋಡಿ ಇವ್ರಿಗೆ ಏನು ರೋಗ ಬಂತಿ ಅಂತಾರೆ. ಇವ್ರು ಎಲ್ಲಿ ಹೆಂಗಾದನ, ಹೆಂಗಿದ್ಲಲ್ಲಿ, ಅಪ್ಪ ಏನೇನ್ ಆಯ್ತು ಇವನಿಗೆ ಅಂತ ಅವ್ರೇನ್ ಅನ್ಕೊಂಡ್ರೆ ಅನೇಕರು ಹಲವಾರು ವಿಷಯದಲ್ಲಿ ಏನ್ ಮಾಡ್ಕೊಂತಾರೆ, ಅವಾಗ ಮಾತಾಡಿಕೊಳ್ತಾರೆ. ಯಾಕೆ? ನೀನೇನಾಗಿದ್ಯಾ? ವೀಕ್ ಆಗಿದ್ಯಾ. ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ ಮೆಸೇಜ್? ಆತ್ಮದಲ್ಲಿ ನಾವು ವೀಕ್ ಆಗ್ಬಾರ್ದು. ಹೇಳಿ, ಆತ್ಮದಲ್ಲಿ ವೀಕ್ ಆಗ್ಬಾರ್ದು ಅಂತ. ಶರೀರದಲ್ಲಿ ವೀಕ್ ಆದ್ರೂ ಓಕೆ, ಬಟ್ ಆತ್ಮದಲ್ಲಿ ವೀಕ್ ಆದ್ರೆ ಎದ್ದೇಳೋದು ಬಹಳ ಕಷ್ಟ. ಹೇಳಿ, ಎದ್ದೇಳೋದು ಬಹಳ ಕಷ್ಟ ಅಂತ ಹೇಳಿ. ಅದಕ್ಕೆ ನಾನು ನೀನು ಈ ಲೋಕದಲ್ಲಿ ಇದ್ರು ಸಹ ನಾವ್ ಯಾರಲ್ಲ? ಲೋಕದವರಲ್ಲ. ಮತ್ ಯಾರು ನಾವು? ನಾವೆಲ್ಲರೂ ಪರಲೋಕದವರು, ಆತ್ಮೀಯರು ನಾವೆಲ್ಲ.
ಶರೀರಕ್ಕೆ ಸಂಬಂಧ ಸ್ವಲ್ಪ ಕಾಲ ಮಾತ್ರ, ಬಟ್ ಆತ್ಮ ಸಂಬಂಧ ಶಾಶ್ವತ ಕಾಲವಾಗಿರುವಂತದ್ದು. ಅದಕ್ಕೆ ಈ ಆತ್ಮದಲ್ಲಿ ನಾನು ನೀನು ಬೀಳಬಾರದು. ಆ ಪ್ರಾರ್ಥನೆ ಮಾಡೋದು ಬಿಡಬೇಡ, ಚರ್ಚಿಗೆ ಬರೋದು ಬಿಡಬೇಡ, ದೇವರಿಗೆ ಕೊಡೋದ್ರಲ್ಲಿ ಬಿಡಬೇಡ, ದೇವರನ್ನ ಸ್ತುತಿಸೋದ್ರಲ್ಲಿ ಬಿಟ್ಕೊಡ್ಬೇಡ, ವಾಕ್ಯ ಓದೋದನ್ನ ಬಿಟ್ಕೊಡ್ಬೇಡ, ಸ್ತುತಿ ಮಾಡೋದನ್ನು ಬಿಟ್ಕೊಡ್ಬೇಡ. ಯಾಕೆ ಇವೆಲ್ಲ ಬಿಟ್ಕೊಟ್ರೆ ಎಲ್ಲಿ ನೀನು ಹೋಗ್ತೀಯಾ? ಆತ್ಮದಲ್ಲಿ ಬಿದ್ದೋಗ್ತೀಯಾ. ಎಲ್ಲಿ ಬಿದ್ದೋಗ್ತೀಯಾ? ಆತ್ಮದಲ್ಲಿ. ಅದಕ್ಕೆ ಆತ್ಮದಲ್ಲಿ ಪುಷ್ಟನಾಗಿರ್ಬೇಕಂತ ಹೇಳಿ, ಆತ್ಮದಲ್ಲಿ ಪುಷ್ಟನಾಗಿರ್ಬೇಕಂತ. ನೀವು ಪುಷ್ಟರಾದ ಕಾರಣವಾಗಿ ನೊಗವು ಏನಾಗುತ್ತಂತೆ? ಮುರಿದು ಬೀಳುತ್ತೆ. ಎಲ್ಲಿ ಪುಷ್ಟರಾಗ್ಬೇಕು? ನಾವೆಲ್ಲ ಆತ್ಮದಲ್ಲಿ. ನಾವು ಅಲ್ಲೇ ಆಗ್ಬೇಕು. ನಾವು ಅದನ್ನು ಬಿಟ್ಟು ಶರೀರದಲ್ಲಿ ಪುಷ್ಟರಾಗ್ತಾ ಹೋಗ್ತೀವಿ. ಎಲ್ಲಿ ಪುಷ್ಟರಾಗ್ತೀವಿ ನಾವೆಲ್ಲ? ಶರೀರದಲ್ಲಿ. ಇವ್ರು ನೋಡೋದಕ್ಕೆ ಒಳ್ಳೆ ಪುಷ್ಟನಾಗಿದ್ದಾನೆ ಅಂತ ಗೊತ್ತ, ಅರ್ಥ ಆಗ್ಲಿಲ್ಲ? ನೋಡೋದಕ್ಕೆ ಗಟ್ಟಿಮುಟ್ಟಾಗಲ್ಲ. ನಾವು ಗಟ್ಟಿಮುಟ್ಟಾಗಿ ಎಲ್ಲಿರ್ತಾರೆ? ಶರೀರದಲ್ಲಿ. ಅಲ್ಲಿಕ್ಕಿಂತ ನಾವ್ ಎಲ್ಲಿ ಪುಷ್ಟರಾಗ್ಬೇಕು ಗೊತ್ತಾ? ಎಲ್ಲಿ? ಆತ್ಮದಲ್ಲಿ ಪುಷ್ಟರಾಗ್ಬೇಕಂತೇಳಿ. ಎಲ್ಲಿ? ಆತ್ಮದಲ್ಲಿ. ಆತ್ಮದಲ್ಲಿ ಯಾರು ಪುಷ್ಟರಾಗ್ತಾರೋ, ಈ ಆತ್ಮದಲ್ಲಿ ಪುಷ್ಟರಾದ್ರ ಮುಂದೆ ಯಾವ ಶತ್ರುಗಳು ನಿಂದ್ರಕ್ಕಾಗಲ್ಲ, ಯಾವ ಸೈತಾನಗಳು ಕೂಡ ನಿಂದ್ರಕ್ಕಾಗಲ್ಲ, ಯಾವ ದುರಾತ್ಮಗಳು ನಿಂದ್ರಕ್ಕಾಗಲ್ಲ, ಯಾವ ಮಾಟ ಮಂತ್ರಗಳು ನಿಂದ್ರಕ್ಕಾಗಲ್ಲ, ಮತ್ತು ನಿನ್ನ ಮೇಲೆ ಯಾವ ಶತ್ರುಗಳಿಂದ, ಯಾವ ಒಂದು ಯಾವ ಒಂದು ಶತ್ರುಗಳಿಂದ ಆಗಿರ್ಬೋದು, ತಾತ ಮುತ್ತಾತಂದ್ರಿಂದ ಬಂದಿರ್ಬೋದು, ಅವೆಲ್ಲ ಕಾಡುಗಳನ್ನು ನೀವು ಪುಷ್ಟರಾದ ಕಾರಣವಾಗಿ ಎಲ್ಲವೂ ಬ್ರೇಕ್ ಆಗ್ತದೆ. ಒಂದು ಕೂಡ ನಿನ್ನ ಮೇಲೆ ಹಾಕಕ್ಕಾಗಲ್ಲ, ಒಂದು ಕೂಡ ನಿನ್ನ ಮೇಲೆ ನಿಂದ್ರಕ್ಕಾಗಲ್ಲ. ಯಾಕೆಂದ್ರೆ ನೀನು ಎಲ್ಲಿ ಬೆಳೆದಿದ್ಯಾ? ಆತ್ಮದಲ್ಲಿ. ಎಲ್ಲಿ ಬೆಳೆದಿದ್ಯಾ? ಆತ್ಮದಲ್ಲಿ. ನಿನ್ನ ಜೀವಿತ ಬಾಡಿ ಹೋಗ್ಬಾರ್ದು, ನಿನ್ನ ಜೀವಿತ ಕುಂಗಿ ಹೋಗ್ಬಾರ್ದು, ನಿನ್ನ ಜೀವಿತ ಬಿದ್ದು ಹೋಗ್ಬಾರ್ದು. ನೀನ್ ಎಲ್ಲಿ ಏನಾಗಿರ್ಬೇಕು? ಸ್ಟ್ರಾಂಗ್ ಆಗಿರ್ಬೇಕು. ಎಲ್ಲಿ? ಆತ್ಮದಲ್ಲಿ. ಆತ್ಮದಲ್ಲಿ ಸ್ಟ್ರಾಂಗ್ ಆಗಿರ್ಬೇಕಂತ ಹೇಳಿ ಒಬ್ರಿಗೊಬ್ರು ಕೈ ಕಟ್ಕೊಂಡು ಹೇಳಿ, ಆತ್ಮದಲ್ಲಿ ಸ್ಟ್ರಾಂಗ್ ಇರ್ಬೇಕು. ಎಲ್ಲಿರ್ಬೇಕು ನಾವು ಸ್ಟ್ರಾಂಗ್ ಆಗಿ? ಆತ್ಮದಲ್ಲಿ. ನಾವು ಆತ್ಮದಲ್ಲಿ ಸ್ಟ್ರಾಂಗ್ ಬಿಟ್ಟು ಎಲ್ಲೆಲ್ಲೋ ಆಗಕ್ ಹೋಗ್ತೀವಿ ಅಲ್ವಾ? ಇವತ್ತು ಹೇಳ್ರಿ, ಎಲ್ಲರೂ ನಾವು ಆತ್ಮದಲ್ಲಿ ಸ್ಟ್ರಾಂಗ್ ಆಗ್ಬೇಕಂತ ಹೇಳಿ. ಆತ್ಮದಲ್ಲಿ ಸ್ಟ್ರಾಂಗ್ ಆಗ್ಬೇಕು. ಪ್ರಾರ್ಥನೆ ಮಾಡೋದು ಬಿಡ್ಬೇಡ್ರಿ, ಸಭೆಗೆ ಬರೋದು ಬಿಡಬೇಡ್ರಿ, ವಾಕ್ಯ ಕೇಳುದು, ವಾಕ್ಯ ಧ್ಯಾನ ಮಾಡುದು ಏನ್ ಮಾಡ್ಬಾರ್ದಾಗಲ್ಲ? ಬಿಟ್ಟು ಕೊಡ್ಬಾರ್ದು ಅಂತ ಹೇಳಿ. ಮತ್ತೇನ್ ಮಾಡ್ಬೇಕು? ಅದರಲ್ಲಿ ಬೆಳಿಬೇಕು. ಬೆಳಿಬೇಕಂತ ಹೇಳಿ. ನಾವು ಹಂಗಲ್ಲ, ಪ್ರಾರ್ಥನೆ ಮಾಡೋದು 1-2 ದಿನ ಬಿಟ್ಟು ಬಂದ್ರೆ ಡೈಲಿ ಬಿಟ್ಬಿಡ್ತೀವಿ. ಯಾರೋ ಮತ್ತೆ ಬಂದು ಮತ್ತೆ ಹಬ್ಬಿಸ್ಬೇಕು ಅವ್ರು ನಮ್ಗೆ, ಸುತ್ತಿಗೆ ಕಲ್ತಾಂಡು ಹೊಡೆದು ಮತ್ತೆ ಅವ್ರು ಎಬ್ಬಿಸಿದಾಗ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಹೌದಾ? ಏನೋ 1 ದಿನ 2 ದಿನ ಬಿಟ್ರು ಬಿಡ್ಬೋದು, ಆದ್ರೆ ಅದು ಶಾಶ್ವತವಾಗಿರ್ಬಾರ್ದು. ಹೇಳಿ, ದಿನ ಇರ್ಬಾರ್ದು ಅಂತ ಹೇಳಿ. ತಿಂಗಳು 2 ತಿಂಗಳು ಬಿಟ್ಟು ನೋಡ್ರಿ, ಪ್ರಾರ್ಥನೆ ಮಾಡೋದು, ಸ್ತುತಿ ಮಾಡೋದು, ಆರಾಧನೆ ಮಾಡೋದು, ಮತ್ತೆ ನೀವು ಜೀವನದಲ್ಲಿ ಎದ್ದೇಳೋದು ಬಹಳ ಕಷ್ಟ ಆಗುತ್ತೆ. ಹೌದಾ? ಏನೋ 1-2 ದಿನ ಬಿಡ್ಬೇಕಷ್ಟೇ. ಹೌದಾ? ಪ್ರತಿದಿನ ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆಂದ್ರೆ ದೇವರು ನಮಗೆ ಕೊಟ್ಟಂತ ಸರ್ವ ಆಯುಧಗಳಿವೆಲ್ಲ. ಯಾವುವು? ಪ್ರಾರ್ಥನೆ ಮಾಡೋದು, ಸ್ತುತಿ ಮಾಡೋದು, ಪ್ರಾರ್ಥನೆ ಮಾಡೋದು, ಸಭೆಗೆ ಬರೋದು, ಇವೆಲ್ಲ ದೇವರ ಇಂದ ಕೊಡಲ್ಪಟ್ಟಂತ ಒಂದು ಆಯುಧಗಳು ನಮಗೆಲ್ಲ. ಏನಾಗಿದೆಯಲ್ಲ, ಇವ್ ನಾವು ಬಿಟ್ಕೊಡ್ಬಾರ್ದು ಅಂತೇಳಿ. ಇವನ್ನೆಲ್ಲ ಬಿಟ್ಟು ನಾವು ಕೈ ಹಾಕ ಕೆಲಸಗಳೆಲ್ಲ ಸಫಲ ಆಗ್ಬೇಕು ಅನ್ಕೊಂತೀವಿ. ಒಂದನ ಆಗ್ತಾವ? ಒಂದು ಆಗಲ್ಲ. ನಾವು ಹೋಗಿ ಅದನ್ನ ಏನೇನೋ ಮಾಡಕ್ ಹೋಗ್ತೀವಿ, ಒಂದನ ಆಗ್ತದ? ಒಂದು ಆಗಲ್ಲ. ಇಲ್ಲಾಂದ್ರೆ ಏನೇನೋ ಪ್ರಯತ್ನ ಹುಡುಕ್ತಿವಿ, ಏನಾಗಲ್ಲ. ಇಲ್ಲಿ ಬಂದು ಎಲ್ಲ ಮಾಡ್ಕೊಂಡು ಹೋಗು, ಪ್ರಾರ್ಥನೆ ಮಾಡಿ ಎಲ್ಲ ನಿರತನಾಗಿರೋ, ನೀನು ಕೈ ಹಾಕಿದ ಕೆಲಸಗಳೆಲ್ಲ ಸಫಲವಾಗ್ಬಿಡ್ತವೆ. ನೀನು ಆಗ್ಲಾರ್ದು ಕೂಡ ದೇವರ ಆತ್ಮ ಹಂಗೆ ಮಾಡ್ಕೊಂಡು ಬಂದಿರ್ತಾನೆ. ಅದು ದೇವರಂತ. ಹೌದಾ? ನಾವು ಆತ್ಮದಲ್ಲಿ ಎತ್ತರ ಬೆಳಿಬೇಕಂತ ಹೇಳಿ, ಆತ್ಮದಲ್ಲಿ ದಪ್ಪ ಆಗ್ಬೇಕಂತ ಹೇಳಿ. ನಾವು ಶರೀರದಲ್ಲಿ ದಪ್ಪ ಹಾಕಿ ನೋಡ್ತೀವಿ, ಆತ್ಮದಲ್ಲಿ ಆಗ್ಬೇಕಂತ ಹೇಳಿ. ಆತ್ಮದಲ್ಲಿ ಯಾರು ಪುಷ್ಟರಾಗ್ತಿರೋ, ಯಾವ ನೋವು ನಿನ್ನ ಮೇಲೆ ಇರಕ್ಕಾಗಲ್ಲ, ಎಲ್ಲವೂ ಬ್ರೇಕ್ ಆಗ್ಬಿಡ್ತಾವ. ಏನಾಗ್ತಾವೆಲ್ಲ? ಬ್ರೇಕ್ ಆಗ್ತಾವ. ಆಗ ನಿನ್ನ ಜೀವಿತ ಬಾಡಿ ಹೋಗುವುದಿಲ್ಲ. ಹೇಳಿ, ಬಾಡಿ ಹೋಗೋದಿಲ್ಲ ಅಂತ. ಬಾಡಿ ಹೋಗುವುದಿಲ್ಲ ಅಂದ್ರೆ, ಬಾಡಿ ಹೋಗೋದಿಲ್ಲ ಅಂದ್ರೆ ನೀನು ಕೊರತೆಯಲ್ಲಿರಲ್ಲ, ತೊಂದರೆಯಲ್ಲಿರಲ್ಲ, ಹಿಂಸೆಗಳಲ್ಲಿರಲ್ಲ, ನಷ್ಟಗಳಲ್ಲಿರಲ್ಲ, ಭಯದಲ್ಲಿರಲ್ಲ. ಜೀವಿತ ಕುಗ್ಗಿ ಹೋಗೋದಿಲ್ಲ,
ಸೋತು ಹೋಗೋದಿಲ್ಲ, ನೊಂದು ಹೋಗೋದಿಲ್ಲ, ಬೆಂದು ಹೋಗೋದಿಲ್ಲ. ಮತ್ತೆ ಏನಾಗಿರ್ತೀಯ? ಯಾವಾಗ್ಲೂ ಆಶೀರ್ವಾದವಾಗಿರ್ತೀಯ. ಏನಾಗಿರ್ತೀಯ ಯಾವಾಗ್ಲೂ? ಎಲ್ಲಿ ಸ್ಟ್ರಾಂಗ್ ಆದಾಗ? ಆ ನೀರಿನ ಕಾಲುಗಳ ಬಳಿಯಲ್ಲಿ ಬೆಳೆದಿರುವ ಮರದಂತೆ ಇರ್ತೀಯ. ಆ ಮರದಂತೆ ನಾನು ಇರ್ಬೇಕಂತೇಳಿ, ಆ ಮರದಂತೆ ನಾನು ಇರ್ಬೇಕು, ಆ ಮರ ನಾನು ನೀನು ಆಗ್ಬೇಕಂತೇಳಿ. ಆ ಮರ ನಾನು ನೀನು ಆಗ್ಬೇಕು. ನಾವು ಅದನ್ನ ಬಿಟ್ಟು ಏನನ್ನ ಆಗ್ಕೋತೀವಿ? ಯಾವ ಮರ ಕಂಬಗಳು ಹಾಕೋತೀವಿ, ಲೈಟ್ ಕಂಬ ಆಗಕ್ ಹೋಗೋದು, ಇಲ್ಲ ಗಿಡದ ಕಂಬ ಆಗಕ್ ಹೋಗೋದು. ಹೌದಾ? ಅವು ಆಗ್ಬಾರ್ದು. ನಾವೆಲ್ಲ ನೀರಿನ ಕಾಲುಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರ್ಬೇಕು. ಯಾವಾಗ್ಲೂ ಏನ್ ಮಾಡ್ಬೇಕು? ನಾವೆಲ್ಲ ಫಲ ಕೊಡ್ಬೇಕು. ಹೇಳಿ, ಫಲ ಕೊಡ್ಬೇಕಂತ ಹೇಳಿ. ಫಲ ಕೊಡ್ಬೇಕು. 3 ತಿಂಗಳಿಗೊಂದ್ಸರ, 6 ತಿಂಗಳಿಗೊಂದ್ಸರ, ಹೌದಾ, ವರ್ಷಕ್ಕೊಂದ್ಸರ ಏನ್ ಕೊಡ್ಬೇಕು? ನಾವೆಲ್ಲ ಫಲ ಕೊಡ್ಬೇಕು. ನಾವೆಲ್ಲ ನಾವು ಅದನ್ನು ಬಿಟ್ಟು ಯಾವಾಗೋ ಇವಾಗ ಏನೋ ಒಂದು ಅದ್ಭುತ ಆಗೈತಂದ್ರೆ ಇನ್ನೋ ಒಂದು 10 ವರ್ಷ ಆದ್ಮೇಲೆ ಒಂದು ಅದ್ಭುತ. ಅಲ್ಲೇವರೆಗೆ ಈ ಅದ್ಭುತನೇ ಸಾಕ್ಷಿಗಳು ಹೇಳ್ಕೊಳ್ಳೋದು. ನನಗೆ ದೇವ್ರ 10 ವರ್ಷದ ಕೆಳಗೆ ಇದು ಮಾಡಿದ್ದ, ಅದು ಮಾಡಿದ್ದ, ಇದು ಮಾಡಿದ. ಮತ್ತೆ ಇವತ್ತು ಇದುವರೆಗಾಗಿ ಏನ್ ಮಾಡಿಲ್ಲ, ಕಾಯ್ತಾನೇ ಇದನ್ನ. ಹಲ್ಲೆಲೂಯಾ. ಅದು ಆಗಿರ್ಬಾರ್ದು ನಮ್ಮ ಜೀವನದಲ್ಲಿ. 3 ತಿಂಗಳ ಕೆಳಗಡೆ ಒಂದು ಅದ್ಭುತ ಮಾಡಿದ ದೇವರು ಈ ತಿಂಗಳಲ್ಲಿ ಕೂಡ ಅದ್ಭುತ ಮಾಡಿದೆ. ಮತ್ತೆ 1 ವರ್ಷದ ಮೇಲೆ ಮತ್ತೆ ಮಾಡ್ತಾನೆ. ತಿಂಗಳಲ್ಲಿ ಒಂದು ಅದ್ಭುತಗಳು ಇರ್ಬೇಕು ನಮ್ಮ ಜೀವನದಲ್ಲಿ. ತಿಂಗಳಿಗೊಂದು ಅದ್ಭುತ ಅಂತ ಹೇಳಿ, ತಿಂಗಳಿಗೊಂದು ಅದ್ಭುತ, ವಾರಕ್ಕೊಂದು ಅದ್ಭುತ, ವರ್ಷ ಬರೇ ನಮ್ಮ ಜೀವನ ಏನಾಗಿರ್ಬೇಕು ಅಂತ ನೋಡಿದ್ರೆ ಬರೀ ಅದ್ಭುತಗಳನ್ನು ತುಂಬಲ್ಪಡಬೇಕು. ಅದು ನಮ್ಮ ಲೈಫ್ ಆಗಿರ್ಬೇಕು, ಅದು ನಮ್ಮ ಜೀವಿತ ಆಗಿರ್ಬೇಕು, ಅದು ನಾವು ಫಲ ಕೊಡುವಂತವರಾಗಿರ್ಬೇಕು. ಆ ರೀತಿ ನಾವು ಫಲ ಕೊಡ್ಬೇಕು. ಆ ರೀತಿ ಫಲ ಕೊಡ್ಬೇಕಂತ ಯಾವ್ದು ಆಗ್ತದಲ್ಲ, ಬಿಸಿಲು ಕಾಲದಾಗ ಯಾವ್ದು ಬರ್ತದೆ? ಸೀಸನ್. ಮತ್ತೆ ಎಲ್ಲಿವರೆಗೆ ಕಾಯ್ಬೇಕು? ಬೇಸಿಗೆ ಬರ ಕಾಯ್ಬೇಕು. ಅಲ್ಲೇವರೆಗೂ ಕೇಳಂಗಿಲ್ಲ ನಾವು. ಅಲ್ಲೇವರೆಗೆ ತಿನ್ಬೇಕಂದ್ರೆ ಕೂಡ ಎಲ್ಲಿ ಹುಡುಗಿದ್ರು ಕೂಡ ಸಿಗಲ್ಲ. ಯಾವ್ದು ಈ ವರ್ಷ ಸಿಕ್ಕಿಲ್ಲ, 2 ನಾನು. ಹೌದಾ? ಯಾಕೆ? ಏನೋ ಸ್ವಲ್ಪ ಕಡಿಮೆ ಆಗ್ಬಿಡಿ. ಹೌದಾ? ಹಂಗ ಅಂದ್ರೆ ಫಲ ಕೊಡುವಂತ ಕೆಲವೊಂದು ಗಿಡಗಳಿಗೆ ಇರ್ತಾವ, ವರ್ಷಕ್ಕೊಂದ್ಸಲ ಕೊಡ್ತಾರೆ. ಕೆಲವೊಂದು ತಿಂಗಳಿಗೆ ಕೊಡ್ತಾನೆ ಇರ್ತವೆ. ಕೆಲವೊಂದು ಯಾವಾಗ್ಲೂ ಫಲ ಕೊಡ್ತಿರ್ತಾವೆ. ಯಾವ ಫಲ ಕೊಡೋದು ಯಾವಾಗ್ಲೂ? ಸ್ವಲ್ಪ ಹೇಳ್ರಿ. ಬಾಳೆಹಣ್ಣು ಕೊಡ್ತಾವ್ರೆ ಯಾವಾಗ್ಲೂ? ಬಾಳೆಹಣ್ಣು ಯಾವಾಗ್ಲೂ ಕೊಡ್ತಾರೆ. ಆಪಲ್ ಕೊಡ್ತಾರೆ. ಹೌದಾ? ಯಾವಾಗ್ಲೂ ಸಿಗ್ತವೆ. ಬಜಾರ್ನಾಗ ಹಂಗೋಗಿ ತರ್ಬೋದು. ಅಲ್ಲ, ಇವು ಮಾವಿನಕಾಯಿ ಎಲ್ಲಿ ಸಿಗೋದಿಲ್ಲ. ಬಿಸಿಲು ಕಾಲದಾಗ ಬಂದ್ರೆ ಸಿಗ್ತಾವ. ಕಲ್ಲಂಗಡಿ ಕೂಡ ಅಷ್ಟೇ ಅಲ್ವಾ? ನೋಡಿ, ಕೆಲವೊಂದು ಮರಗಳು ಹಿಂಗ್ ಕೊಡ್ತಾವ ಫಲಗಳು. ಅಂದ್ರೆ ಈ ಮರಗಳೇ ಎಷ್ಟು ಫಲ ಕೊಡ್ಬೇಕಾದ್ರೆ ನಾವು ದೇವರ ಮಕ್ಕಳು ಹೆಂಗಿರ್ಬೇಕು ಹೇಳ್ರಿ? ಕರೆಕ್ಟ್ ಹೇಳಿದ್ರು. ಯಾವಾಗ್ಲೂ ಜಾಸ್ತಿ ಕೊಡ್ಬೇಕಂದ್ರೆ ಜಾಸ್ತಿ ಕೊಡ್ಬೇಕು. ತಿಂಗಳು ವಾರ ವರ್ಷ ಏನ್ ಕೊಡ್ಬೇಕು? ನಾವೆಲ್ಲ ನಾವು ನೋಡ್ತಿರುವ ಎಲ್ಲ ಗುಡ್ ನ್ಯೂಸ್ಗಳಿಗೆ ಬರ್ಬೇಕು. ನಮ್ಮಿಂದ ಅರ್ಥ ಬರ್ಬೇಕು. ಏನ್ ಬರ್ಬೇಕು? ಈ ವಾರದಲ್ಲಿ ಆ ಅದ್ಭುತ ಆಯ್ತು, ಆ ವಾರದಲ್ಲಿ ಈ ಅದ್ಭುತ ಆಯ್ತು. ಇವಾಗಲೇ ಜಸ್ಟ್ ಬೆಳಿಗ್ಗೆ ಎದ್ದೇಳ್ತಾ ಇದ್ದೀನಿ, ಅವಾಗಲೇ ಒಂದು ಅದ್ಭುತ ನಡೆದಿಲ್ಲ. ಈ ರೀತಿ ನಾವು ತುಂಬಿರ್ಬೇಕಂತ ಹೇಳ್ಬೇಕು. ಫಲ ತುಂಬಿರ್ಬೇಕು ನಮ್ಮ ಜೀವನದಲ್ಲಿ. ನಾವು ಫಲ ತುಂಬಿರೋದು ಬಿಟ್ಟು ಬೇರೆ ಏನೇನೋ ಜಗಳಗಳು ಹೇಳ್ತೀವಿ. ಬರೀ ಆ ಜಗಳ ಆಯ್ತು, ಈ ಜಗಳ ಆಯ್ತು, ಅದಾಯ್ತು, ಇದು ಆಯ್ತು, ಏನೇನೋ ಆಯ್ತು, ಏನೇನೋ ಹೇಳ್ತಿರ್ತೀವಿ. ಹಲ್ಲೆಲೂಯಾ. ನೋಡಿ, ಇದು ನಮ್ಮ ಜೀವಿತ ಅಲ್ಲ. ನಾವ್ ಹೇಗಾಗಿರ್ಬೇಕು? ಫಲ ಕೊಡುವವರಾಗಿರ್ಬೇಕಂತ ಹೇಳ್ರಿ. ಅದಕ್ಕೆ ನಾವು ಯಾವಾಗ್ಲೂ ವಾಕ್ಯಗಳನ್ನು ಕೇಳುತ್ತಾ, ಪ್ರಾರ್ಥನೆ ಮಾಡುತ್ತಾ, ಧ್ಯಾನ ಮಾಡುತ್ತಾ ದೇವರ ಬಳಿಯಲ್ಲಿ ನೀನಿರುವಾಗ ನೀನು ಫಲ ಕೊಡುವಂತ ಮರವಾಗಿರ್ತೀಯ. ಮರವಾಗಿರ್ತೀಯ ಅಂತ ಕತೆ ಅಂತ ದೇವರ ವಾಕ್ಯ ಅಂತ ದೇವರ ಶಕ್ತಿ ಅಂತ ಹೇಳಿದ್ರೆ ಅರ್ಥ ಆಗ್ತಿದೆ ಅಲ್ವಾ? ನಾವು ಫಲ ಕೊಡುವಂತರಾಗಿರ್ಬೇಕು. ಮಧ್ಯಾಹ್ನ ಒಂದು ವಾಕ್ಯ ಅದೇನಾಗಿದೆ ಮುಂದೆ ಅಂದ್ರೆ, ಅದರಂತೆ ಅವ್ನು ಕೈ ಹಾಕುವ ಕೆಲಸಗಳಲ್ಲಿ ಏನಾಗುತ್ತಂತೆ? ಸಫಲವಾಗುತ್ತೆ. ಈಗ ನಾವು ದೇವರ ವಾಕ್ಯಗಳನ್ನು ಕೇಳುತ್ತಾ, ಪ್ರಾರ್ಥನೆ ಮಾಡುತ್ತಾ, ದೇವರ ಬಳಿ ಬರುತ್ತಾ, ದೇವರನ್ನ ಆರಾಧಿಸ್ತಾ, ದೇವರ ಸ್ತುತಿಸುತ್ತಾ, ದೇವರ ಸೇವೆ ಮಾಡುತ್ತಾ, ದೇವರಿಗೆ ಕೊಡ್ತಾ ಇರುವಾಗ ನಾವು ಮಾಡುವ ಕೈ ಕೆಲಸಗಳಲ್ಲಿ ಏನಾಗುತ್ತಂತೆ? ಅವಾಗ ಸಫಲ. ಹೊರ ದೇಶಕ್ಕೆ ಹೋಗುವಂತದ್ದು ಏನಾಗುತ್ತೆ? ಸಫಲ. ಆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ಬೇಕಂದ್ರೆ ಏನಾಗುತ್ತೆ? ಸಫಲ.
ಮಾಡೋದು ಏನಾಗುತ್ತೆ? ಸಕ್ಸಸ್. ಸೇವೆ ಮಾಡೋದು ಸಕ್ಸಸ್. ಪ್ರತಿಯೊಂದು ಸಫಲವಾಗುತ್ತಾ ಬರ್ತದೆ. ಹೇಳಿ, ಎಲ್ಲವೂ ಸಫಲವಾಗುತ್ತಾ ಬರ್ತದೆ. ಯಾವಾಗ? ನೀನು ದೇವರ ಬಳಿಯಲ್ಲಿ. ಹೇಳಿ, ದೇವರ ಬಳಿಯಲ್ಲಿ ಇರುವಾಗ ಎಲ್ಲ ಏನಾಗುತ್ತೆ ಅವಾಗ? Okay. ನೋಡಿ, ಎಲ್ಲವೂ ಸಫಲವಾಗುತ್ತೆ ಅವಾಗ. ಹೇಳಿ, ಎಲ್ಲವೂ ಸಫಲವಾಗುತ್ತೆ ಅಂತ. ನಾವು ಅದಕ್ಕೆ ದೇವರ ಬಳಿಯಲ್ಲಿ ಇರ್ಬೇಕು. ಹೇಳಿ, ದೇವರ ಬಳಿಯಲ್ಲಿ ಇರ್ಬೇಕು. ದೇವರ ಬಳಿಯಲ್ಲಿ ಇರಬೇಕು. ಅದರಂತೆ ಅವನ ಕೈ ಕೆಲಸಗಳು ಏನಾಗುತ್ತಂತೆ? ಸಫಲವಾಗುತ್ತೆ. ಎಷ್ಟು ಮಂದಿಗೆ ಬೇಕು ಈ ಸಫಲತೆ? ಹೌದಾ? ಇವಾಗ 6ನೇ ತಿಂಗಳಿಗೆ ಎಂಟ್ರಿ ಕೊಡ್ತಾ ಇದ್ವಿ. ನಾವು ಒಂದು ವಾರ 5 ತಿಂಗಳು ಕಂಪ್ಲೀಟ್ ಆಗುತ್ತೆ. ಇನ್ನು 6 ತಿಂಗಳಾಯ್ತು ಅಷ್ಟೇ. 6-7 ತಿಂಗಳಾಯ್ತು ವರ್ಷ ಕಳೆಯಕ್ಕಲ್ವಾ? ಈ ವರ್ಷ ಕಳೆಯಕ್ಕೆ ಇಷ್ಟಿರೋ ಈ ವರ್ಷದಲ್ಲಿ ಎಲ್ಲ ಇನ್ನ ಇರುವ 7 ತಿಂಗಳಲ್ಲಿ ಏನಾಗ್ಬೇಕು ಅಂತ ನಾವು ತಿಂಗಳಿಗೆ ಫಲಿಸ್ಬೇಕಂತ ಹೇಳಿ. ತಿಂಗಳು ನಾವು ಫಲಿಸ್ಬೇಕು. ಇದ್ದ ಹಾಗೆ ಇರಬಾರ್ದು. ಏನ್ ಮಾಡ್ಬೇಕು? ನಮಗೆ ಬೆಳಿಬೇಕು. ಹೇಳಿ, ಬೆಳಿಬೇಕಂತ ಹೇಳಿ. ಬೆಳಿಬೇಕು, ಫಲ ಕೊಡ್ಬೇಕು. ಫಲ ಭರಿತರಾಗಿ ನಾವು ಮುಂದೆ ಓಡ್ತಾ ಇರ್ಬೇಕು. ಹೇಳಿ, ಓಡ್ತಾ ಇರ್ಬೇಕಂತ ಹೇಳಿ. ಇದ್ದ ಹಾಗೆ ಇರಬಾರದು. ಹೌದಾ? ಇನ್ನೂ ಒಂದು ವಾಕ್ಯ ನೋಡೋಣ. ಧರ್ಮೋಪದೇಶ ಕಾಂಡ ನೋಡೋಣ. ಸರಿ, ಆದಿಕಾಂಡ 26ನೇ ಅಧ್ಯಾಯ ಅನ್ಕೊಂತೆ. 26ನೇ ಅಧ್ಯಾಯ 28ನೇ ವಚನ ನೋಡೋಣ. 18 ನೋಡ್ರಿ. 18ನೇ ವಚನ ನೋಡ್ರಿ. ಅಬ್ರಹಾಮನು ತೋಡಿಸಿದ್ದ ಬಾವಿಗಳನ್ನು ಅವನು ಸತ್ತ ಮೇಲೆ ಫಿಲಿಷ್ಟಿಯರು ಮುಚ್ಚಿ ಹಾಕಿದ್ದರಿಂದ ಇಸಾಕನು ಅವುಗಳನ್ನು ತಿರುಗಿ ತೆಗೆಸಿ ತಂದೆ ಇಟ್ಟಿದ್ದ ಹೆಸರುಗಳನ್ನೇ ಇಟ್ಟನು. ಇಸಾಕನ ಸೇವಕರು ತಗ್ಗಿನಲ್ಲಿ ಅಗಿಯುವಾಗ ಅವರಿಗೆ ಸೆಲೆ ನೀರಿನ ಬಾವಿಯು ಸಿಕ್ಕಿತು. ಗೆರಾರಿನ ದನ ಕಾಯುವವರು ಬಂದು ಆ ನೀರು ತಮ್ಮದು ಎಂದು ಹೇಳಿ ಇಸಾಕನ ದನ ಕಾಯುವವರ ಸಂಗಡ ಜಗಳವಾಡಿದ್ದರಿಂದ ಇಸಾಕನು ಆ ಬಾವಿಗೆ ಎಸೆಕ್ ಎಂದು ಹೆಸರಿಟ್ಟನು. ನೋಡಿ, ಇಲ್ಲಿ ಇಸಾಕನಿದ್ದಾನೆ. ಇಸಾಕ್ ಯಾರ ಮಗ? ಅಬ್ರಹಾಮನ ಮಗ. ಅಬ್ರಹಾಮನಿಗೆ ಆಶೀರ್ವಾದಗಳಿದೆ. ಅದಕ್ಕೆ ಈ ಅಬ್ರಹಾಮನ ಮಗನಾದ ಇಸಾಕನು ಬರಗಾಲದಲ್ಲಿ ಕೂಡ ಏನ್ ತೋಡ್ತಾ ಇದ್ದಾನೆ? ಆತನು ಬಾವಿ ತೋಡ್ತಾ ಇದ್ದಾನೆ. ನೀರಿಲ್ಲ ಕುಡಿಯೋಕೆ, ಮಳೆ ಇಲ್ಲ, ಬೆಳೆ ಇಲ್ಲ. ಅದಕ್ಕೆ ಏನ್ ತೋಡ್ತಾ ಇದ್ದಾನೆ? ಬಾವಿಗಳನ್ನ ತೋಡ್ತಾ ಇದ್ದಾನೆ. ನೋಡಿ, ಆಗಿನ ಕಾಲದಲ್ಲಿ ನೋಡ್ಬೇಕಾದ್ರೆ ಬರೀ ಏನಿದೆ ಗೊತ್ತಾ? ಬಾವಿಗಳು ಇರ್ತವೆ. ಯಾಕೆ ಬಾವಿಗಳು ಇರ್ತವೆ? ಯಾಕೆಂದ್ರೆ ಅವಾಗ ನೀರು ಇರ್ತಿದ್ದಿಲ್ಲ. ಬಹಳ ಕಷ್ಟ ನೀರಿಗೆ, ಅಲ್ವಾ? ಮಳೆ ಇಲ್ಲ, ಬೆಳೆ ಇಲ್ಲ, ಏನಿದಾಗ ಅಂತ ಟೈಮಲ್ಲಿ ಬಾವಿಗಳನ್ನ ತೋಡ್ತಾ ಇದ್ರು. ಇಲ್ಲಿ ಇಸಾಕನು ಕೂಡ ಬಾವಿಗಳನ್ನ ತೋಡ್ತಾ ಇದ್ದಾನೆ. ಈತನ ಯಾರ ಮಗ? ಅಬ್ರಹಾಮನ ಮಗ. ಅಬ್ರಹಾಮನು ಕೈ ಹಾಕಿದ್ದೆಲ್ಲ ಏನಾಗ್ತಾ ಇತ್ತು? ಸಫಲವಾಗ್ತಿತ್ತು. ಅದರಂತೆ ಅದೇ ಆಶೀರ್ವಾದ ಯಾರ ಮೇಲೆ ಬಂದಿದೆ? ಈಗ ಇಸಾಕನ ಮೇಲೆ ಬಂದಿದೆ. ಇಸಾಕನು ಕೂಡ ಬರಗಾಲದಲ್ಲಿ ಏನ್ ತೋಡ್ತಾ ಇದ್ದಾನೆ? ಅಂತನು ಬಾವಿ ತೋಡ್ತಾ ಇದ್ದಾನೆ. ಈ ಬಾವಿ ತೋಡುವಾಗ ನೀರು ಬರ್ತಾ ಇದೆ. ಏನ್ ಬರ್ತಾ ಇದೆ? ಅಲ್ಲಿ ನೀರು ಬರ್ತಾ ಇದೆ. ಮತ್ತೆ ನೀರು ಬರ್ತಾ ಇದ್ದಾಗ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ದನ ಕಾಯೋರು ಬರ್ತಾ ಇದ್ದಾರೆ ಅಂತ ಹೇಳಿ. ದನ ಕಾಯರು ಬಂದು ಜಗಳ ಆಡಿ ಆ ನೀರು ನಮ್ದಂತ ಏನ್ ಮಾಡ್ತಾ ಇದ್ದಾರೆ? ಕದ್ದುಕೊಳ್ತಾ ಇದ್ದಾರೆ. ಯಾರ ಹತ್ರ? ಇಸಾಕನ ಹತ್ರ ಕದ್ದುಕೊಳ್ತಾ ಇದ್ದಾರೆ. ನೆಕ್ಸ್ಟ್, ಆ ಬಾವಿಗೆ ಎಸೆಕ್ ಎಂದು ಹೆಸರಿಟ್ಟನು. ತರುವಾಯ ಅವನ ಜನರು ಬೇರೊಂದು ಬಾವಿಯನ್ನು ಮತ್ತೆ ಇಸಾಕನು ಬಿಡ್ಲಿಲ್ಲ. ಇಸಾಕನು ಬಿಡ್ಲಿಲ್ಲ ಅಂತ ಹೇಳ್ರಿ. ಮತ್ತೆ ತೋಡ್ತಾ ಇದ್ದಾನೆ. ಮುಂದೆ ನೋಡೋಣ. ತೋಡಿದಾಗ ಆ ದೇಶದವರು ಅದಕ್ಕಾಗಿಯೂ ಜಗಳವಾಡಿದ್ದರಿಂದ ಮತ್ತೆ ಏನ್ ಮಾಡ್ತಾ ಇದಾರೆ? ಕಳ್ಳರು ಮತ್ತೆ ಜಗಳಕ್ಕೆ ಬರ್ತಾರೆ. ನೋಡಿ, ಸಮಾಧಾನವಾಗಿರೋ ಬಿಡಲ್ಲ, ಅಲ್ವಾ? ಅಭಿವೃದ್ಧಿ ಆಗ್ತಿರುವಾಗಲೇ ಜಗಳಕ್ಕೆ ಬರ್ತಾರೆ. ಅಭಿವೃದ್ಧಿ ಆಗ್ತಿರುವಾಗಲೇ ಏನೇನೋ ಬರ್ತವೆ. ಇಲ್ಲಿ ಕೂಡ ಇಸಾಕನು ಒಂದ್ ಸರಿ ತೋಡಿದ. ಮತ್ತೆ ಅವ್ರು ಬಂದ್ ದನಕಾರ ಬಂದ್ರೆ ಏನ್ ಮಾಡಿದ್ರು? ಅವ್ರನ್ನ ಕತ್ಕೊಂಡು ಹೋಗ್ಬಿಟ್ರು. 2ನೇ ಸಲ ಅಲ್ಲೇ ಬಿಡ್ಲಿಲ್ಲ. ಮತ್ತೆ ಇಸಾಕನು ಮತ್ತೆ ತೋಡಿಸ್ದ. ಮತ್ತೆ ಕೂಡ ಯಾರು ಬಂದಿದ್ದಾರೆ? ಈಗ ಮತ್ತೆ ಬಂದಿದ್ದಾರೆ ಜಗಳ ಆಡೋಕೆ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದಾರೆ ಅವರೆಲ್ಲ? ಜಗಳ ಆಡ್ತಾ ಇದ್ರ. ಮತ್ತೆ ಮುಂದೆ ಜಗಳವಾಡಿದ್ದರಿಂದ ಅವನು ಅದಕ್ಕೆ ಸಿಟ್ನಾ ಎಂದು ಹೆಸರಿಟ್ಟನು. ಅವನು ಅಲ್ಲಿಂದ ಹೊರಟು ಮತ್ತೆ ಬರ್ತಾ ಇದ್ದಾನೆ. ಇಲ್ಲಿ ಇಸಾಕನು ಮತ್ತೊಂದು ಬಾವಿಯನ್ನು ಅಗಿಸಿದಾಗ ನೋಡಿ, ಮತ್ತೊಂದು ಬಾವಿಯನ್ನು ಏನ್ ಮಾಡ್ತಾ ಇದ್ದಾನೆ? ಇಲ್ಲಿ ತೋಡಿಸ್ತಾ ಇದ್ದಾನೆ. ಅದರ ವಿಷಯದಲ್ಲಿ ಯಾರು ಜಗಳ ಆಡದೆ ಹೋದದರಿಂದ ಅವನು ಈಗ ಯೆಹೋವನು ವಾ ನಮಗೋಸ್ಕರ ಸ್ಥಳ ಸಿದ್ಧ ನೋಡಿ, ಮಾಡಿದ್ದನಾದ
ಪುರುಷಾರ್ಥದಿಂದ ಅಭಿವೃದ್ಧಿಯಾಗುವೆವು. ಏನಾಗುವಂತೆ ನಾವೆಲ್ಲ ಅಭಿವೃದ್ಧಿಯಾಗುವೆವು. ಅಂದ್ರೆ ಇಸಾಕನು ಪ್ರಯತ್ನ ಮಾಡೋದು ಬಿಟ್ಟನ? ಇಲ್ಲ. ಬಾಯಿಗಳನ್ನ ತೋರಿಸೋದು ಬಿಟ್ಟನ? ಇಲ್ಲ. ಯಾರೇ ಜಗಳ ಬಂದ್ರು, ಯಾರೇ ಬಂದ್ರು, ಹೌದಾ, ದೇವರನ್ನ ಸ್ತುತಿಸೋದು, ದೇವರನ್ನ ಆರಾಧಿಸೋದು, ಆತನ ಕೆಲಸ ಮಾಡಿದ್ರೆ ಮಾತ್ರ ಬಿಡ್ಲೇ ಇಲ್ಲ. ಆದದ್ರಿಂದ ಆ ಸ್ಥಳಕ್ಕೆ ಏನ್ ಬರಲಿಲ್ಲಂತೆ? ಯಾರು ಶತ್ರುಗಳು ಬರಲಿಲ್ಲಂತೆ, ಯಾರು ಕತ್ಕೊಂಡು ಹೋಗೋರು ಬರಲಿಲ್ಲ, ಯಾರಾದ್ರೂ ಮುಟ್ಟೋರು ಬರಲಿಲ್ಲ, ಯಾರಾದ್ರೂ ತುಳಿಯೋರು ಬರಲಿಲ್ಲ, ಯಾರು ತಗೊಳ್ಳೋರು ಬರಲಿಲ್ಲ. ಅದಕ್ಕೆ ಏನಿರ್ತಾ ಇದ್ದಾನೆ? ಯೆಹೋವನು ಈಗ ಏನ್ ಮಾಡಿದಾನಂತೆ? ನಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಿದ್ದಾನೆ. ನಾವೇನಾಗುವರಂತೆ? ಅಭಿವೃದ್ಧಿಯಾಗುವೆವು ಅಂದುಕೊಂಡಂತೆ. ಹಲ್ಲೆಲೂಯಾ. ಹೇಳಿ, ನಾವು ಅಭಿವೃದ್ಧಿ ಆಗ್ಬೇಕಂತ. ನಾವು ಅಭಿವೃದ್ಧಿ ಆಗ್ಬೇಕು. ನೋಡಿ, ಇಸಾಕನ ಜೀವನದಲ್ಲಿ ಅಬ್ರಹಾಮನ ಆಶೀರ್ವಾದ ಇತ್ತು. ಈಗ ನಮಗೆ ಯಾರ ಆಶೀರ್ವಾದಗಳಿದೆ? ಅಬ್ರಹಾಮನ ಆಶೀರ್ವಾದಗಳು ನಮಗೆ ಕೂಡ ಇದೆ. ಅದಕ್ಕೆ ನಾವು ಕೈ ಹಾಕೋ ಕೆಲಸಗಳೆಲ್ಲ ಏನಾಗ್ಬೇಕು? ಹೇಳಿ, ಸಫಲವಾಗ್ಬೇಕಂತ. ಸಫಲವಾಗ್ಬೇಕು. ಹೌದಾ? ಇಸಾಕನ ಕೈ ಕೆಲಸಗಳು ಏನಾದ್ರು ಅಲ್ಲಿ ಸಫಲವಾದವು. ಬರಗಾಲದಲ್ಲಿ ಬಾಯಿ ತೋಡ್ದ, ಒಂದ್ ತೋಡಿದ, ಮತ್ತೆ ನೀರು ಬಂದು, ಎರಡನೇ ತೋಡ್ದ, ಮತ್ತೆ ನೀರು ಬಂದು. ಅವೆಲ್ಲ ಏನ್ ಮಾಡಿದ್ರು? ಕಣ್ಣು ಬಂದು ಕತ್ಕೊಂಡು ಹೋಗ್ಬಿಟ್ರು. 13 ಏನ್ ಮಾಡಿದ್ರಲ್ಲ? ಕತ್ಕೊಂಡು ಹೋಗ್ಬಿಟ್ರು. ಶತ್ರುಗಳು ಬಂದು ಕತ್ಕೊಂಡು ಹೋಗ್ಬಿಡ್ತಾರೆ ಆಗಾಗ. ಆದ್ರೂ ಇಸಾಕನು ಮಾತ್ರ ಆತನ ಪ್ರಯತ್ನ ಬಿಟ್ಟಿಲ್ಲ. ಮತ್ತೇನ್ ಮಾಡ್ದ? ತೋಡ್ದ. ಮೂರನೇದಾಗಿ ತೋಡುವಾಗ ಅದರ ವಿಷಯದಲ್ಲಿ ಯಾರು ಜಗಳಕ್ಕೆ ಬರಲಿಲ್ಲ. ಆಗ ಏನ್ ಹೇಳ್ತಾ ಇದ್ದಾನೆ? ಈಗ ಯೆಹೋವನು ನಮಗಾಗಿ ಸ್ಥಳವನ್ನು ಸಿದ್ಧ ಮಾಡಿದ್ದಾನೆ, ನಾವು ಅಭಿವೃದ್ಧಿ ಆಗುವ. ಏನಾಗ್ತೀವಂತೆ ನಾವೆಲ್ಲ? ಅಂದ್ರೆ ಇಸಾಕನ ಹೇಳ್ತಾರೆ, ನಾವು ಅಭಿವೃದ್ಧಿ ಆಗ್ತೀವಿ. ಅದೇ ವಾಗ್ದಾನ 2020 ದೇವರು ನಮಗೆ ಕೊಟ್ಟಿದ್ದು ವಾಗ್ದಾನ. ಹೌದಾ? ಹೇಳಿ, ನಾವು ಸಫಲವಾಗ್ತೀವಿ ಅಂತ ಹೇಳ್ರಿ. ಸಫಲವಾಗ್ತೀವಿ. ನಾವ್ ಇದ್ದಾಗೆ ಇರಲ್ಲ. ಹೇಳಿ, ಇದ್ದಾಗಿರಲ್ಲ ಅಂತ ಹೇಳಿ. ಇದ್ದ ಹಾಗೆ ಇರಲ್ಲ. ನಮ್ಮ ಕೈ ಕೆಲಸಗಳಲ್ಲಿ ಏನಾಗ್ಬೇಕು ಇವಾಗ? ಸಫಲ. ಹೇಳಿ, ಸಫಲವಾಗ್ಬೇಕಂತ ಹೇಳಿ. ಸಫಲವಾಗ್ಬೇಕು. ಇದು ನಮ್ಮ ವಾಗ್ದಾನ. ಮುಂದೆ ಹೋದ ನನಗೆ ಎಂದು ಹೇಳಿ ಅದಕ್ಕೆ ರೆಹಬೋತ್ ಎಂದು ಹೆಸರಿಟ್ಟನು. ಹೇಳಿ, ರೆಹಬೋತ್ ಅಂತ ಹೇಳ್ರಿ. ರೆಹಬೋತ್. ಓಕೆ, ಅರ್ಥ ಆಗ್ತಿದೆಯಲ್ಲ ಇವಾಗ ನಮಗೆ? ಏನಂತೆ? ನಾವು ಸಫಲವಾಗ್ತೀವಿ. ಅಂದ್ರೆ ಇಸಾಕನು ಕೈ ಹಾಕಿದ್ದೆಲ್ಲ ಏನಾಯ್ತಲ್ಲಿ? ಹೇಳಿ, ಸಕ್ಸಸ್ ಆಯ್ತಂತೆ. ಸಕ್ಸಸ್ ಆಯ್ತು. ಇದು ದೇವರು ನಮಗೆ ಕೊಟ್ಟಂತ ವಾಗ್ದಾನ. ಹೇಳಿ, ಇದು ನಮಗೆ ಕೊಟ್ಟಂತ ವಾಗ್ದಾನ ಅಂತ ಹೇಳಿ. ಇದು ನಮಗೆ ಕೊಟ್ಟಂತ ವಾಗ್ದಾನ. ನಾವು ಕೈ ಹಾಕುವಂತ ಕೆಲಸಗಳೆಲ್ಲ ಏನಾಗ್ಬೇಕು? ಇನ್ನು ಮುಂದೆ ಸಫಲವಾಗಬೇಕು, ಸಕ್ಸಸ್ ಆಗ್ಬೇಕು. ಇದು ದೇವರು ನಮಗೆ ಕೊಟ್ಟಂತ ಒಂದು ಅಭಿಷೇಕ. ಈ ದಿನದ ಅಭಿಷೇಕ ಏನ್ ಗೊತ್ತಾ? ನಿಮ್ಮ ಮೇಲೆ ಏನ್ ಬರ್ತಾ ಇದೆ ಗೊತ್ತಾ? ಈ ದಿನ ನೀವು ಕೈ ಹಾಕುವ ಕೆಲಸಗಳೆಲ್ಲ ಸಫಲವಾಗುವ ಈ ಅಭಿಷೇಕ ನಿಮ್ಮ ಮೇಲೆ ಬರ್ತಾ ಇದೆ. ಕಮಲ್, ಎಲ್ಲರೂ ಕಣ್ಗಳು ಮುಚ್ಚೋಣ ಈ ಸಮಯದಲ್ಲಿ. ಈ ದಿನ ನಮಗೆ ಅಭಿಷೇಕ ಬೇಕಪ್ಪ. ನಾವು ಕೈ ಹಾಕುವ ಎಲ್ಲ ಕೆಲಸಗಳು ಸಫಲವಾಗಬೇಕು ಅಂತ ಅಭಿಷೇಕ ನಮ್ಮ ಮೇಲೆ ಕೊಡು ಅಂತ ಕೇಳಿ ಕಮಲ್ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹೌದು ಕರ್ತನೆ, ನಾವು ಕೈ ಹಾಕುವ ಕೆಲಸಗಳೆಲ್ಲ ಸಫಲ ಆಗ್ಬೇಕು. ನಮ್ಮ ಪ್ರಯತ್ನಗಳು ಸಫಲವಾಗಬೇಕು. ನಮ್ಮ ಕೈ ಕೆಲಸಗಳು ಸಫಲವಾಗಬೇಕು. ನಮಗಿರುವಂತದ್ದು ನಾವೇನಾಗ್ತೀವ? ಮನೆ ಕಟ್ಟೋದು ಸಕ್ಸಸ್ ಆಗೋದು, ಆ ಬೈಕ್ ತೆಗೆದುಕೊಳ್ಳೋದು ಸಕ್ಸಸ್ ಆಗಲಿ, ಆತ್ಮೀಯದಲ್ಲಿ ಬೆಳೆಯೋದು ಸಕ್ಸಸ್ ಆಗಲಿ, ಸಭೆ ಕಟ್ಟೋದು ಸಕ್ಸಸ್ ಆಗಲಿ, ಸೇವೆ ಮಾಡೋದು ಸಕ್ಸಸ್ ಆಗಲಿ, ಪ್ರತಿ ಒಂದು ದೇವರೇ ಸಕ್ಸಸ್ ಆಗಲಿ. ನಮ್ಮ ಪರ್ಸನಲ್ ವಿಷಯಗಳು ಕೂಡ ಸಕ್ಸಸ್ ಆಗಬೇಕು. ಪ್ರತಿ ಒಂದನ್ನು ದೇವರು ಸಕ್ಸಸ್ ಮಾಡು. ನಾವು ಕೈ ಹಾಕುವಂತ ಕೆಲಸಗಳೆಲ್ಲ ಸಫಲವಾಗುವಂತೆ ನಮ್ಮನ್ನು ಅಭಿಷೇಕ ಮಾಡುತ್ತೇವೆ. ನಮ್ಮನ್ನು ಅಭಿಷೇಕ ಮಾಡುತ್ತೇವೆ. ಹೇಳಿ, ಅಭಿಷೇಕ ಮಾಡುತ್ತೇವೆ ಅಂತ ಹೇಳಿ. ಥ್ಯಾಂಕ್ ಯು ಲಾರ್ಡ್. ಕೊಟ್ಟಂತ ಅಭಿಷೇಕಕ್ಕಾಗಿ ಸ್ತೋತ್ರ, ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ, ಮಾತಿಗಾಗಿ ಸ್ತೋತ್ರ, ಅಭಿಷೇಕಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ.